ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟುಡೇ ವಿಡಿಯೋ ಮಿಲ್ಕ್ ಪೌಡರಿಂದ ದೂದ್ ಪೇಡ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ದೂದ್ ಪೇಡ ಮಾಡಲಿಕ್ಕೆ ನಾನಿಲ್ಲಿ 2 ಕಪ್ನಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. 1/4 ಕಪ್ನಷ್ಟು ಸಕ್ಕರೆ, 1/4 ಕಪ್ನಷ್ಟು ಹಾಲು, ಸ್ವಲ್ಪ ಏಲಕ್ಕಿ ಪುಡಿನ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ಇದು ಫ್ಲೇವರ್ಗೋಸ್ಕರ ಅಷ್ಟೇ. ನಂತರ ಒಂದು ಬಾಣಲಿಯಲ್ಲಿ ಈ ಮಿಲ್ಕ್ ಪೌಡರ್ನ ಸ್ವಲ್ಪ ಬಿಸಿ ಮಾಡಬೇಕು. 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಇದು ಸ್ವಲ್ಪ ಬಿಸಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಿದ್ನ. ನಂತರ ನಾವು ಹಾಲೇನು ತೊಗೊಂಡಿದ್ವಲ್ಲ, 1/4 ಕಪ್ನಷ್ಟು ಆದರೆ ಸಾಕಾಗುತ್ತೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವೀಟ್ ಆಗೋವರೆಗೂ ಫ್ಲೇಮ್ನ ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಇದು ಯಾವುದು ಗಂಟಿಲ್ಲದೆ ನೀಟಾಗಿ ಇದನ್ನು ಈ ರೀತಿ ಕೈ ಆಡಿಸ್ತಿರ್ಬೇಕು. ನೋಡಿ, ಗಂಟೇನೂ ಆಗೋದಿಲ್ಲ. ಕೈಯನ್ನು ಬಿಡದೆ ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇವಾಗ ನಾವೇನು ಸಕ್ಕರೆಯನ್ನು ತೊಗೊಂಡಿದ್ವಲ್ಲ, 1/4 ಕಪ್ನಷ್ಟು ನಾನು ಹಾಕ್ತಾಯಿದ್ದೀನಿ. ನಿಮಗಾಗಿ ಸ್ವೀಟ್ ಏನಾದರೂ ಹೆಚ್ಚಿಗೆ ಬೇಕು ಅಂದರೆ ಬೇಕಾದರೆ ಇನ್ನೂ ಸ್ವಲ್ಪ ಕೂಡ ಹಾಕ್ಕೋಬೋದು. ನಾನು ಮಾಡಿರೋ ಮೇಜರ್ಮೆಂಟ್ಗೆ ಇದು ಪರ್ಫೆಕ್ಟಾಗಿದೆ. ಈ ಸಕ್ಕರೆ ಹಾಕಿದ ನಂತರನೂ ಅಷ್ಟೇ ಈ ರೀತಿ ಕೈ ಬಿಡದೆ ಈ ರೀತಿ ಕೈ ಆಡಿಸ್ತಿರ್ಬೇಕು. ನಂತರ ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ತೊಗೊಂಡಿದ್ನಲ್ಲ, ಇದನ್ನು ಹಾಕ್ಕೊಂಡು ಮತ್ತೊಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಮತ್ತೊಂದು ಸಲ ಈ ರೀತಿ ಚೆನ್ನಾಗಿ ಇದು ಗಟ್ಟಿ ಆಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಸ್ವೀಟನ್ನು ಮಾಡಲಿಕ್ಕೆ ಒಂದು 10ರಿಂದ 15 ನಿಮಿಷ ಆದರೆ ಸಾಕು. ತುಂಬ ಬೇಗ ಆಗ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ ಇದು. ಟೇಸ್ಟ್ ಕೂಡ ಅಷ್ಟೇ, ಸೇಮ್ ಹೊರಗಡೆ ಏನು ತಿಂತಿರಲ್ಲ ಅದೇ ಥರ ಟೇಸ್ಟ್ ಇರುತ್ತೆ. ಸಕ್ಕರೆ ಬದಲಿ ಬೆಲ್ಲವನ್ನು ಕೂಡ ಹಾಕ್ಕೊಂಡು ಮಾಡ್ಬೋದು. ನೋಡಿ, ಇದೆಲ್ಲ ಗಟ್ಟಿ ಆಗ್ತಾ ಬಂದಿದೆ. ಇದು ಗಟ್ಟಿ ಗೊತ್ತಾಗಬೇಕಂದ್ರೆ ನಮಗೆ ತಳ ಬಿಡುತ್ತಲ್ಲ, ನಾವು ಈ ರೀತಿ ತಿರುವಿ ಹಾಕಿದಾಗ ತಳ ಬಿಡಬೇಕು. ಅಲ್ಲಿವರೆಗೂ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವೀಟನ್ನು ಮಾಡುವಾಗ ಆದಷ್ಟು ದಪ್ಪ ತಳದ ಪಾತ್ರೆಗಳನ್ನು ಉಪಯೋಗಿಸ್ಬೇಕು, ಇಲ್ಲಾಂದರೆ ಬೇಗ ಸೀದ್ಬಿಡುತ್ತೆ. ನೋಡಿ, ಇವಾಗ ಇದು ಕಂಪ್ಲೀಟಾಗಿ ಗಟ್ಟಿ ಆಗಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ನೆಕ್ಸ್ಟ್ ಒಂದು ತಟ್ಟೆಗೆ ಅಥವಾ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈ ದೂದ್ ಪೇಡ ಇದು ಕಂಪ್ಲೀಟಾಗಿ ಪೂರ್ತಿ ತಣ್ಣಗಾದ್ಮೇಲೆ ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಮಾಡ್ಕೋಬೋದು. ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ನಾವಿಲ್ಲಿ ಪೇಡ ಶೇಪಲ್ಲೇ ಮಾಡ್ಬೋದು. ಮೋಲ್ಡ್ ಕೂಡ ಸಿಗುತ್ತೆ, ಅದರಲ್ಲಿ ಕೂಡ ಮಾಡ್ಬೋದು. ಈ ಕಡೆ ಡೆಕೋರೇಷನ್ಗೋಸ್ಕರ ಅಥವಾ ಪಿಸ್ತಾ ಅಥವಾ ಗೋಡಂಬಿ ಯಾವುದಾದ್ರೂ ಸರಿ ಅದನ್ನು ಹಾಕ್ಬೋದು. ಇದೇ ಥರ ನೋಡಿ ಎಲ್ಲವನ್ನ ಇದೇ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಈ ರೀತಿ ಪೇಡ ಶೇಪಲ್ಲಿ ಕೈಯಲ್ಲೇ ಆರಾಮಾಗಿ ಮಾಡ್ಬೋದು. ನೋಡಿ, ಇದೇ ಥರ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ದೂದ್ ಪೇಡ ಕೂಡ ಎಲ್ಲವೂ ರೆಡಿಯಾಗಿದೆ. ತುಂಬ ಕಡಿಮೆ ಸಮಯದಲ್ಲಿ ಬಾಯಲ್ಲಿ ಕರಗುವಂತಹ ಅದ್ಭುತವಾದ ದೂದ್ ಪೇಡ.